ಇದರಲ್ಲಿ ಮೊದಲನೇದಾಗಿ ಕಳಸಾ ಬಂಡೂರಿ ಯೋಜನೆ. ಈ ಕಳಸಾ ಬಂಡೂರಿ ಯೋಜನೆ ಸುಮಾರು ದಿವಸದಿಂದ ಇದು ಕೇಂದ್ರ ಸರ್ಕಾರದಲ್ಲಿ MOF ಅಲ್ಲಿ ಪೆಂಡಿಂಗ್ ಇದೆ. ಇವತ್ತು ಮಹದಾಯಿ ಜಲ ವಿವಾದಗಳ ನ್ಯಾಯಾಧೀಕರಣವು 14 ಆಗಸ್ಟ್ 2018ರಂದು ತನ್ನ ತೀರ್ಪಿನಲ್ಲಿ ಇವತ್ತು 1.72 TMC ಮತ್ತು ಬಂಡೂರಾ ನಾಲಾ ತಿರುವು ಯೋಜನೆಯಡಿ 2.18 TMC ಅಂದ್ರೆ ಇಷ್ಟು ಕುಡಿಯುವ ನೀರನ್ನು ಕರ್ನಾಟಕಕ್ಕೆ ಹಂಚಿಕೆ ಮಾಡಿದೆ. ಕರ್ನಾಟಕ ರಾಜ್ಯವು ಕಳಸಾದಿಂದ ನೀರನ್ನು ಇತರ 2 ನಾಲಾ, ಕಳಸಾ ನಾಲಾ ತಿರುವು ಯೋಜನೆ ಮತ್ತು ಬಂಡೂರು ನಾಲಾ ತಿರುವು ಯೋಜನೆಗಳೊಂದಿಗೆ ಕಡಿಮೆ ಎತ್ತರದ ಅಣೆಕಟ್ಟುಗಳನ್ನು ಕಟ್ಟಿ ಇವತ್ತು ಅವನ್ನು ನಿರ್ಮಾಣ ಮಾಡಿ ಜಾಕ್ವೆಲ್ ಮುಖಾಂತರ ನೀರನ್ನು ಎತ್ತರ ಯೋಜನೆಯನ್ನು ಸುಮಾರು 995.3 ಕೋಟಿ ಮತ್ತು ಬಂಡೂರಿದು 764.70 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇದಕ್ಕೆ ಆಡಳಿತಾತ್ಮಕ ಒಂದು ಮಂಜೂರಾತಿಯನ್ನು ಕೊಡಲಾಗಿದೆ. ಇದರಲ್ಲಿ ಕಳಸಾ ನಾಲಾ ತಿರುವು ಯೋಜನೆಯಲ್ಲಿ ಸುಮಾರು 26.9255 ಹೆಕ್ಟೇರ್ ಅರಣ್ಯವನ್ನು ಬಳಕೆ ಮಾಡಲು 26.9255 ಅಂದರೆ ಅಪ್ರಾಕ್ಸಿಮೇಟ್ಲಿ 27 ಹೆಕ್ಟೇರ್ ಭೂಮಿ, 27 ಹೆಕ್ಟೇರ್ ಅರಣ್ಯವನ್ನು ನಾವು ಬಳಕೆ ಮಾಡಿಕೊಳ್ಳಲಿಕ್ಕೆ ಇವತ್ತು ವನ್ಯಜೀವಿ ಅನುಮತಿಗಾಗಿ ರಾಜ್ಯ ಸರ್ಕಾರ 31 ಮೇ 2023 ಮತ್ತು 23 ಜುಲೈ 2024ರಂದು ಕ್ರಮವಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ. ಈ ಪ್ರಸ್ತಾವನೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಸಭೆಯಲ್ಲಿ ಚರ್ಚೆ ಆಗಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂದ್ರೆ ನ್ಯಾಷನಲ್ ಟೈಗರ್ ಪ್ರಾಧಿಕಾರಕ್ಕೆ ಇದ್ರ ಬಗ್ಗೆ ಇವತ್ತು ಯೋಜನೆ ಸ್ಥಳ ತನಿಖೆ ಮಾಡಿ ವರದಿ ಕೊಡಲಿಕ್ಕೆ ಅಲ್ಲಿಗೆ ಅವರು ಪ್ರಾಧಿಕಾರಕ್ಕೆ ಕಳಿಸಿದ್ದಾರೆ. NTCA ತಂಡ ಯೋಜನಾ ಸ್ಥಳವನ್ನು ಪರಿಶೀಲಿಸಿ 23 ಜನವರಿ 2024ರಂದು ತನ್ನ ವರದಿಯನ್ನು ಸಲ್ಲಿಸಿದೆ. ಮತ್ತೆ ನಮ್ಮ ಸರ್ಕಾರದ ನಮ್ಮೆಲ್ಲ ನೆಚ್ಚಿನ ನಾಯಕರಾದಂತಹ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿ ಇವತ್ತು ಈ ಯೋಜನೆ ತೀವ್ರಗತಿಯಲ್ಲಿ ಇದಕ್ಕೆ ಅನುಮೋದನೆ ಕೊಡಬೇಕು ಅಂತ ಹೇಳಿ ಮಾನ್ಯ ಪ್ರಧಾನಮಂತ್ರಿಯವರಿಗೆ ಪತ್ರವನ್ನು ಬರೆದು ವಿನಂತಿಯನ್ನು ಮಾಡಿದ್ದಾರೆ. ಈ ವಿಷಯದ ಬಗ್ಗೆ 9 ಅಕ್ಟೋಬರ್ 2024ರಂದು ನಡೆದ 80ನೇ ಕೇಂದ್ರ ವನ್ಯಜೀವಿ ಮಂಡಳಿ ಸಭೆಯಲ್ಲಿ ಗೋವಾ ರಾಜ್ಯವು ಏನು ಆಕ್ಷೇಪಣೆ ಮಾಡಿದೆ, ಈ ಆಕ್ಷೇಪಣೆ ಬಗ್ಗೆ ಚರ್ಚೆ ಆಗಿದೆ. ಕರ್ನಾಟಕದ ಅರಣ್ಯ ಇಲಾಖೆ ಅಧಿಕಾರಿಗಳು ಇದರ ಬಗ್ಗೆ ಇವತ್ತು ಆ ಮಂಡಳಿ ಸಭೆಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಮುಂದಿನ ಸಭೆಯಲ್ಲಿ ಡೆಹ್ರಾಡೂನ್ದಲ್ಲಿ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ಕೇಂದ್ರ ಸಚಿವರಾದಂತಹ ಮಾನ್ಯ ಭೂಪೇಂದ್ರ ಯಾದವ್ ಜಿ ಅವರಿಗೆ ಇದು ಆದಷ್ಟು ಬೇಗ ಪರವಾನಗಿ ಕೊಡಬೇಕು ಅಂತ ವಿನಂತಿ ಮಾಡಿದಂತಹ ಸಂದರ್ಭದಲ್ಲಿ ಬೇಗ ಶೀಘ್ರವಾಗಿ ನಾವು ಅದಕ್ಕೆ ಅನುಮೋದನೆ ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ರು. ಈ ವಿಷಯ ಇವತ್ತು ನಾನು ಮತ್ತೆ ಹೋಗಿ ಅವರ ಗಮನಕ್ಕೆ ತಂದು ಅವ್ರ ಜೊತೆಯಲ್ಲಿ ಬಹಳ ಸುದೀರ್ಘವಾಗಿ ಚರ್ಚೆ ಆಯಿತು. ಮತ್ತು ನಮ್ಮ ಚರ್ಚೆ ಬಹಳ ಅವರು ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ. ಮತ್ತೆ ಇವತ್ತು ಎಲ್ಲಾ ಸಮಸ್ಯೆಗಳು ಅನ್ನೋದು ವಿಶೇಷವಾಗಿ ಈ ಯೋಜನೆ ಗೋವಾದವರು ಏನೇ ಅವರು ಅಬ್ಜೆಕ್ಷನ್ ಮಾಡಿದ್ರು ರಾಜ್ಯಗಳ ಹಿತದೃಷ್ಟಿಯಿಂದ ಒಂದು ತೀರ್ಮಾನ ಮಾಡ್ತೀವಿ, ಆದಷ್ಟು ಶೀಘ್ರದಲ್ಲಿ ಇದಕ್ಕೆ ಅನುಮೋದನೆ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಇವತ್ತು ನಾನು ನಮ್ಮ ರಾಜ್ಯದ ಜನತೆಗೆ ಈ ಮಾಧ್ಯಮದ ಮುಖಾಂತರ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ.